ಎಲ್ಲರಿಗೂ ನಮಸ್ಕಾರ. ಹಣ್ಣೆ ಗ್ರಾಮದ ಶ್ರೀಶೈಲ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಹಣ್ಣೆ ಗ್ರಾಮದ ಶ್ರೀಶೈಲ ಮಠದಲ್ಲಿ ಶ್ರೀ ಚೌಡೇಶ್ವರಿ ಹಾಗೂ ಶ್ರೀ ನಾಗಮ್ಮ ದೇವಿ ದೇವಾಲಯದ ವಾರ್ಷಿಕೋತ್ಸವದ ಹಾಗೂ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಪುಣ್ಯಾರಾಧನೆ ಹಾಗೂ ಹಣ್ಣೆ ಶ್ರೀಗಳವರ 5ನೇ ವರ್ಷದ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮ ಜೂನ್ 12 ಮತ್ತು 13ರಂದು ಸಭ್ರ ಮರಳುಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹೆಣ್ಣೆ ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಗಂಗಾ ಪೂಜೆ, ಶ್ರೀ ಗಣಪತಿ ಪೂಜೆ, ಪುಣ್ಯನಾಂದಿ, ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ, ಗಣಪತಿ ಹೋಮ ನಡೆಯಿತು. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಪೂಜೆ, ಶ್ರೀ ಚೌಡೇಶ್ವರಿ ನಾಗಮ್ಮ ದೇವಿ ಮಹಾಕುಂಭಾಭಿಷೇಕ ನಡೆಯಿತು. ಮರುಳುಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, ನಂದೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಮಠದ ಪುರೋಹಿತರು, ಸ್ವಾಮಿಗಳು, ವಿರೂಪಾಕ್ಷ ಲಿಂಗ ಶಿವಾಚಾರ್ಯರು, ಜಗದೀಶ್ವರ ಶಿವಾಚಾರ್ಯ ಸ್ವಾಮಿಗಳು, ಗುರುಮೂರ್ತಿ ಶಿವಾಚಾರ್ಯ ರಾಚೋಟಿ ಶಿವಾಚಾರ್ಯ ಸ್ವಾಮಿಗಳು, ನಂದೀಶ್ವರ ಶಿವಾಚಾರ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಸಂಸದರು ಉದ್ಘಾಟಿಸಿ ಶಾಸಕರಾದ ಧನಂಜಯ ಸುರ್ಜೆ, ಡಾಕ್ಟರ್ ಚಂದ್ರಶೇಖರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ, ಶ್ರೀ ಡಿ.ಎಸ್. ಸುರೇಶ್, ಎಸ್.ಎಂ. ನಾಗರಾಜು, ಕೆ.ಆರ್. ಆನಂದಪ್ಪ, ಎಂ. ಕೃಷ್ಣಮೂರ್ತಿ, ಎಚ್.ಎಂ. ಲೋಕೇಶ್, ಉಂಡ್ರೆ ಗಿರಿರಾಜು, ಎ.ಸಿ. ಚಂದ್ರಪ್ಪ, ಎಸ್. ಶಿವಾನಂದ, ಬಿ. ರಾಜಣ್ಣ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಹೆಣ್ಣೆ, ಅತ್ತಿಮೊಗ್ಗೆ, ಶ್ರೀಮತಿ ಗೀತಾ ಜಯಣ್ಣ, ವಸಂತ, ಬಸವಕುಮಾರ್, ಸುಮಾ ಶಿವಕುಮಾರ್, ಜಯಣ್ಣ, ಜಯಮ್ಮ, ಭವಾನಿ, ಸಿದ್ದರಾಮಣ್ಣ ಸಹೋದರರು, ಮಂಗಳಮ್ಮ, ಸದಾಶಿವಪ್ಪ, ಭುವನೇಶ್ವರಿ, ಕಲ್ಲೇಶಪ್ಪ, ವಿಶಾಲಾಕ್ಷಮ್ಮ, ತಿಪ್ಪೇಶಪ್ಪ, ಗಂಗಾಧರಯ್ಯ, ನಾಗರತ್ನ, ಶೇಖರಯ್ಯ, ಪದ್ಮ, ಸಿದ್ದರಾಮಪ್ಪ, ಓಂಕಾರ ಪಟೇಲ್, ಸುನೀತಾ ಪ್ರಕಾಶ್, ಶೈಲಜಾ ದಯಾನಂದ್, ಆಶಾ ಸದಾಶಿವ, ಶ್ರೀಮತಿ ಕಲ್ಯಾಣಪ್ಪ, ಪ್ರತಿಭಾ ಸೋಮಶೇಖರ್, ವಿಶಾಲಾಕ್ಷಮ್ಮ, ವಿರೂಪಾಕ್ಷಪ್ಪ, ಶ್ರೀ ಕುಮಾರ್, ರಾಧಾ, ನಾಗರಾಜ್, ಮೀನಾಕ್ಷಮ್ಮ, ಬೆಲ್ಲದ ರಾಜಣ್ಣ, ಸವಿತಾ ಸತೀಶ್, ಸಾರಿಕಾ, ಸುರೇಶ್, ಉಮಾ, ಮಲ್ಲಪ್ಪ ಶೆಟ್ರು, ಶಿವಶಂಕರ್, ಕುಮಾರ್, ಅಜ್ಜಯ್ಯ, ಸುಧಾ, ಜಿ.ಎಸ್. ಪ್ರಕಾಶ್, ಎಚ್.ಎಂ. ಲೋಕೇಶ್, ರೇಖಾ, ಓಂಕಾರಮೂರ್ತಿ, ಇಂದುಮತಿ, ಹೊಂಬಿ ರಘು, ದ್ರಾಕ್ಷಾಯಣಮ್ಮ, ಶಿವಮೂರ್ತಪ್ಪ ಮತ್ತು ಮಕ್ಕಳು, ಕವಿತಾ, ಉಮೇಶ್, ಸುಧಾ ಪ್ರಕಾಶ್, ನೀಲಾ, ಸುನೀಲ್ ಕುಮಾರ್, ಶ್ರೀ ಚೌಡೇಶ್ವರಿ ನಾಗಮ್ಮದೇವಿ ದೇವಸ್ಥಾನ ಸಮಿತಿ, ನಾಗಲಿಂಗೇಶ್ವರ ಯುವಕ ಸಂಘ, ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟ, ಗ್ರಾಮಸ್ಥರು, ಹಣ್ಣೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು. ಹಾಗಾಗಿ ಇಂಥ ಒಂದು ಸ್ವಾಮೀಜಿಯವರು ಮುಂದೆ ನಿಂತ್ಕೊಂಡು ಈ ಮಠವನ್ನು ಒಂದು ಕಳೆದ 5 ವರ್ಷದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದು ನಾನಷ್ಟೇ ಹೇಳ್ತಾ ಇಲ್ಲ, ನಮ್ಮ ಊರಿನ ಎಲ್ಲ, ನಮ್ಮ ಊರಿನವರು, ಹೊರ ಊರಿನವರು ಕೂಡ, ಎಲ್ಲ ಭಕ್ತಾದಿಗಳು ಕೂಡ ಹೇಳ್ತಾ ಇದ್ದಾರೆ. ದೇವರು ಅವರಿಗೆ ಒಂದು ಉತ್ತಮವಾದ ಒಂದು ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಈ ಮಠವು ಇನ್ನು ಮೇಲೆ ಮೇಲೆ ಹೋಗಿ, ಈಗ ಸ್ವಾಮೀಜಿಯವರಿಗೆ ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಂದು ಗುರಿ ಇಟ್ಕೋಬೇಕಾಗ್ತದೆ. ಈಗ ಸ್ವಾಮೀಜಿಯವರಿಗೆ ಅದೇ 1-2 ದೇವಸ್ಥಾನವನ್ನು ಪಕ್ಕದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಒಂದು ಭಕ್ತರಿಗೆ ಒಂದು ಗೆಸ್ಟ್ ಹೌಸನ್ನು ಕೂಡ ಮಾಡಬೇಕಾಗ್ತದೆ. ಮತ್ತು ಅದೇ ರೀತಿ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಾವು ಯಾವಾಗಲೂ ಹೇಳೋದಷ್ಟೇ, ನಮ್ಮ ರಂಭಾಪುರಿಯವರು ಜನರು ಏನಾದರೂ ಅದನ್ನು ನಿಜವಾಗಲೂ ಬೆಂಬಲಿಸಿದ್ದು ಜಗತ್ತೊಳವರಿಗೆ ಮತ್ತು ಈ ಭಾಗದ ಜನರಿಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಸುರೇಶ್ ಅವರು ಹೇಳಿದರು, ಬಹುಶಃ ಕೋಟ ಶ್ರೀನಿವಾಸ ಪೂಜಾರಿಯವರಾಗಲಿ ಅತ್ಯಧಿಕ ಮತಗಳಿಂದ ಇತ್ತೀಚೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆಗೊಂಡಂಥ ಡಾಕ್ಟರ್ ಧನಂಜಯ ಸರ್ಜೆ ಅವರು, ಬಹುಶಃ ಅವರ ಮಾತುಗಳು ಆಡಿದಂತೆ ನಮಗೆಲ್ಲ ಮಾತನಾಡಲಿಕ್ಕೆ
ಬರೋದಲ್ಲ ಅಂತ ಸುರೇಶ್ ಅವರು ಹೇಳಿದರು. ಆದರೆ ಸುರೇಶ್ ಅವರು ಕೂಡ ಯಾವುದೇ ಮಾತಿಗೆ ಕಮ್ಮಿ ಇಲ್ಲದಂತೆ ಭಾಳ ತೂಕಬದ್ಧವಾಗಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಶ್ರೀಗಳವರ ಸತ್ಯ ಸಂಕಲ್ಪಗಳು ಏನೇನು ಇದ್ದು ಆ ಎಲ್ಲ ಸತ್ಯ ಸಂಕಲ್ಪಗಳನ್ನು ಇಂದಿನ ಮರುಳಸಿದ್ದ ಪಂಡಿತಾರಾಧ್ಯ ಶ್ರೀಗಳವರು ಅವುಗಳನ್ನು ಸಾಕಾರಗೊಳಿಸ್ತಾ ಇರುವುದನ್ನು ನೋಡಿ ಜಗದ್ಗುರುಳಿಗೆ ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಭಕ್ತರಿಗೆ ಹಿಡಿಸಲಾರದಷ್ಟು ಸಂತೋಷವನ್ನು ತಂದಿದೆ ಅಂಥೇಳಿ ನಾವು ನೀವೆಲ್ಲ ಭಾವಿಸ್ತಾ ಇದ್ದೇವೆ. ಬಹುಶಃ ಈ ಸಮಾರಂಭ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಿರುವಂಥದ್ದು. ಬಹುಶಃ ಸಂಸದರ ಆಗಮನ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದ ಸಮಾರಂಭ ಹಾಗೆ ಮುಂದುವರಿತಾ ಬಂತು. ಸಮಯ ಭಾಳಷ್ಟು ಆಗಿದ್ದರೂ ಕೂಡ ನಮ್ಮ ಸಂಸದರು ಅನೇಕ ರಾಜಕೀಯ ಧುರೀಣರು ಬರುವಂಥ ನಿರೀಕ್ಷಣೆಯಲ್ಲಿ ತಾವೆಲ್ಲ ಇಲ್ಲಿವರೆಗೆ ಕುಳಿತು ಬಂದಂಥ ಎಲ್ಲರ ಮಾತುಗಳನ್ನು ಕೇಳಿದ್ದೀರಿ. ಜಗದಳು ಹೊತ್ತು ಭಾಳಷ್ಟಾಗಿದೆ. ನಿಮ್ಮೆಲ್ಲರ ಹೊಟ್ಟೆ ಹಸಿತಾ ಇದೆ, ಇದರಲ್ಲಿ ಸಂದೇಹ ಇಲ್ಲ. ಆದರೂ ಇದೊಂದು ಅನಿವಾರ್ಯ ಪ್ರಸಂಗ. ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಜಗದೊಳರು ಮಾತನಾಡುವಂಥದ್ದು ಹೆಚ್ಚೇನೂ ಕೂಡ ಇಲ್ಲ. ಈ ಮಾನವ ಜೀವನ ಅನ್ನುವಂಥದ್ದು ಶಾಶ್ವತವಾದಂಥದ್ದಲ್ಲ. ಇದು ಎಷ್ಟೇ ವರ್ಷ ಮನುಷ್ಯ ಬದುಕಿ ಬಾಳಿದರೂ ಒಂದೆಲ್ಲ ಒಂದು ದಿನ ಈ ಭೂಮಿ ತಾಯಿಯ ಮಡಿಲಿಗೆ ಹೋಗಬೇಕಾದದ್ದು ಅನಿವಾರ್ಯ. ಸೇರುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ. ಆದರೆ ಸವಿ ನೆನವೊಂದೇ ಶಾಶ್ವತ. ಈ ಶರೀರ ಅಳೆದು ಹೋದರೂ ಬದುಕಿರುವಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಸತ್ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಮಾತ್ರ ಯಾವಾಗಲೂ ಶಾಶ್ವತವಾಗಿ ನೆನಪಿನಲ್ಲಿ ಉಳಿತವನ್ನುವುದನ್ನು ಯಾರೂ ಕೂಡ ಮರೆಯಬಾರದು. ಜೀವನ ಅನ್ನುವಂಥದ್ದು ಒಂದು ತೆರೆದಿಟ್ಟ ಪುಸ್ತಕ ಇದೆ. ಆ ಪುಸ್ತಕದ ಮೊದಲನೇ ಪುಟವನ್ನು ಮತ್ತು ಕೊನೆಯ ಪುಟವನ್ನು ಭಗವಂತನೇ ಬರೆದು ಕಳಿಸಿದಾನಂತೆ. ಮೊದಲನೆಯ ಪುಟದಲ್ಲಿ ಹುಟ್ಟನ್ನು ಬರೆದರೆ ಕೊನೆಯ ಪುಟದಲ್ಲಿ ಮೃತ್ಯುವನ್ನು ಬರೆದಿಟ್ಟಿದ್ದಾನೆ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂಥ ಬಾಳಿನ ಪುಟಗಳನ್ನು ಸಮೃದ್ಧಗೊಳಿಸಿಕೊಳ್ಳಬೇಕಾದದ್ದು ಅದು ಅವರವರ ಜವಾಬ್ದಾರಿಗೆ ಸೇರಿರುವಂಥದ್ದು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಉತ್ತಮ ಸಾಹಿತಿಗಳಾಗಿ, ಶ್ರೇಷ್ಠ ಬರಹಗಾರರಾಗಿ ಮತ್ತು ಆಕಾಶವಾಣಿಯಲ್ಲಿ ಅನೇಕ ಜನಹಿತಾತ್ಮಕವಾದಂಥ ಚಿಂತನೆಗಳನ್ನು ಪ್ರಕಟಪಡಿಸುವುದರ ಮೂಲಕ ಭಕ್ತ ಸಮುದಾಯಕ್ಕೆ ಚಿರಪರಿಚಿತರಾಗಿದ್ದರು ಅನ್ನೋದು ತಮಗೆಲ್ಲ ಗೊತ್ತಿದೆ. ಶ್ರೀಗಳವರು ಧಾರ್ಮಿಕ ರಂಗಕ್ಕಷ್ಟೇ ಮೀಸಲಲ್ಲದೆ ಸಾಮಾಜಿಕ ಕ್ಷೇತ್ರದ ಹಿತ ಆಗ್ತಾ ಇದೆ ಅಂದರೆ ಅದರಲ್ಲಿಯೂ ಕೂಡ ಅವರು ಪಾಲ್ಗೊಂಡು ನೀರಾವರಿಯ ಹೋರಾಟ ಇರ್ಬೋದು, ರೈತ ಪರವಾದಂಥ ಚಿಂತನೆಗಳಿರ್ಬೋದು, ಯಾವುದೇ ಹಂತ ಆದರ್ಶ ಪೂಜ್ಯರ ಸಹಿತ ಗಣ್ಯರೇ, ನನ್ನೆಲ್ಲ ಬಂಧುಗಳ ಸ್ನೇಹಿತರೆ, ಆರೋಗ್ಯಕರ ಸಮಾಜವೊಂದು ನಿರ್ಮಾಣ ಆಗಬೇಕಾದ್ರೆ ವಸ್ತುನಿಷ್ಠ ವಿಷಯಗಳ ಬಗ್ಗೆ ಚರ್ಚೆ ಮಾಡಬಲ್ಲ, ಒಳಿತು ಕೆಡುಕುಗಳನ್ನು ವಿಮರ್ಶೆ ಮಾಡಬಲ್ಲ ನಾಗರಿಕರೊಬ್ಬರ ಸೃಷ್ಟಿಯಾಗಬೇಕು ಅನ್ನೋದು ಸಮಾಜದಲ್ಲಿರುವಂಥ ನಮ್ಮಂದಿರುವಂಥ ವಿಚಾರ. ಈ ಆರೋಗ್ಯಕರ ಸಮಾಜವನ್ನು
ಯಾರು ನಿರ್ಮಾಣ ಮಾಡಬಲ್ಲರು ಅನ್ನುವಂಥ ಚರ್ಚೆ ಇವತ್ತು ಕೂಡ ಇದೆ. ಸ್ವಾತಂತ್ರ್ಯ ಬಂದು 76-77 ವರ್ಷಗಳಾದರೆ ಸ್ವಾತಂತ್ರ್ಯ ಬರುವ ಮುಂಚೆ ಭಾರತ ದೇಶದಲ್ಲಿರುವಂಥ ಶಿಕ್ಷಿತರ ಸಂಖ್ಯೆ, ವಿದ್ಯಾವಂತರ ಸಂಖ್ಯೆ ಎಷ್ಟು ಕೇಳಿದರೆ 9% 10% ಅಂತೇಳಿ ಒಂದು ಲೆಕ್ಕ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ನಿಖರವಾದ ಲೆಕ್ಕ ಮಾಡುವಾಗ. ಭಾರತ ಸ್ವಾತಂತ್ರ್ಯಗೊಂಡು 7.5 ದಶಕಗಳ ನಂತರ ಇವತ್ತು ಶಿಕ್ಷಿತರ ಸಂಖ್ಯೆ ಎಷ್ಟು ಕೇಳಿದರೆ 90% ಅಂತ ನಾವು ಅನ್ನಲೇಬೇಕಾದಂಥ ಅನಿವಾರ್ಯತೆ ಮಧ್ಯೆ ಇದ್ದೇವೆ. ಇದರಲ್ಲಿ ಡಿಗ್ರಿ ಆದವರು, ವಕೀಲರು, ಡಾಕ್ಟ್ರು, ಸಿ ಆದವರು ಇವರೆಲ್ಲರೂ ಸೇರಿದಂತೆ ಅಕ್ಷರಾಭ್ಯಾಸ ಇದ್ದವರ ಸಂಖ್ಯೆ ಒಂದು ಕಾಲದಲ್ಲಿ 9% ಇದ್ದರೆ ಇವತ್ತು 90%ಗೆ ಏರಿದ್ದಾರೆ. ಅಂದರೆ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಬಹಳ ದೊಡ್ಡ ಅಂತರದಲ್ಲಿ ಹೆಚ್ಚಿದೆ. ಇದು ನಮಗೆ ಸಿಗುವಂಥ ಅಂಕಿಅಂಶಗಳು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದ್ಯಾವಂತರ ಸಂಖ್ಯೆ 9-10% ಇರುವಾಗ ಶೇಕಡವಾರು ಎಷ್ಟು ಕ್ರೈಮ್ಗಳಿತ್ತೋ ಇವತ್ತು ವಿದ್ಯಾವಂತರ ಸಂಖ್ಯೆ 91-92% ಇರುವಾಗಲೂ ಕೂಡ ಸರಾಸರಿ ಕ್ರೈಮ್ ಅದಕ್ಕಿಂತ ಜಾಸ್ತಿ ಆಗಿದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಅಂದರೆ ನಾವೆಲ್ಲ ವಿದ್ಯಾವಂತರಾದೆವು, ನಾವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರಾದೆವು. ಆದರೆ ಸಮಾಜ ಕಟ್ಟುವಂಥ ನಾಗರಿಕತೆ ಶಿಕ್ಷಣದ ಮೂಲಕ ನಮ್ಮಲ್ಲಿ ಹೆಚ್ಚಿಲ್ಲ ಅನ್ನುವಂಥ ಸತ್ಯವನ್ನು ನಾವ್ಯಾರೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇರುವಷ್ಟು ಮಟ್ಟಿಗೆ ನಮ್ಮ ಮುಂದೆ ಇವತ್ತು ಈ ಸಮಾಜ ತೆರೆದುಕೊಂಡಿದೆ ಅನ್ನೋದನ್ನು ನೆನಪಿಸಿಕೊಳ್ಬೇಕಾದಂಥ ಅಗತ್ಯಗಳಿದೆ. ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಬಂತು ಅನ್ನೋ ಚರ್ಚೆಗಳು ಬಂದರೆ, ನಾನು 1ನೇ ತರಗತಿಗೆ ಹೋಗುವಾಗ ಅಂತ ಹೇಳಿದರೆ 58 ವರ್ಷದ ಕೆಳಗೆ, ನನಗೀಗ 63-64 ವರ್ಷ, ನಮಗೊಂದು ಪಠ್ಯ ಪುಸ್ತಕ ಕೊಡ್ತಾ ಇದ್ರು. ಆ ಪಠ್ಯ ಪುಸ್ತಕದಲ್ಲಿ ಹೀಗೆ ಪಾಠ ಇತ್ತು. ಹೇಗೆ ಪಾಠ ಅಂದರೆ ಒಂದು ಈಶ್ವರನ ಚಿತ್ರ ಇತ್ತು ಆ ಪಠ್ಯ ಪುಸ್ತಕದಲ್ಲಿ. ಇವನು ಈಶಾ ಅಂತ ಬರೆದಿದ್ರು 1ನೇ ತರಗತಿಯಲ್ಲಿ. ಅದರ ಕೆಳಗೊಂದು ಗಣಪತಿ ಚಿತ್ರ ಇತ್ತು. ಯಾರಿಗಾದ್ರೂ ನೆನಪಿದ್ರೆ, ನನ್ನಷ್ಟೇ ವಯಸ್ಸವರಿದ್ದರೆ ಅವ್ರಿಗೆ ಯಾರಾದರೂ ನೆನಪಿದ್ರೆ, ಈಶ್ವರನ ಚಿತ್ರ ಹಾಕಿ ಇವನು ಈಶಾ ಅಂತ ಬರೆಯಲಾಗಿತ್ತು. ಗಣಪತಿಯ ಚಿತ್ರ ಹಾಕಿ ಇವನು ಗಣಪ ಅಂತ ಬರೆಯಲಾಗಿತ್ತು. ಗಣಪ ಈಶನ ಮಗ ಅಂತ ಫೋಟೋಗಳ ಮೂಲಕ, ಧ್ವನಿಗಳ ಮೂಲಕ, ಶಬ್ದಗಳ ಮೂಲಕ ನಮಗೆ ಆಗ ಪಾಠ ಮಾಡುವಂಥ ಕಾಲ ಇತ್ತು. ಈಗ ನಮ್ಮ ಪಾಠದಲ್ಲಿ ಈಶನೂ ಇಲ್ಲ, ಗಣಪನೂ ಇಲ್ಲ. ಯಾಕೆ ಕೇಳಿದರೆ, ಈಶನ ಹಾಕಿದರೆ ಅವ ಕೇಸರೀಕರಣ ಅಂತಾರೆ, ಗಣಪನ ಹಾಕಿದರೆ ಇದು ಕೇಸರೀಕರಣದ ವಿಪರೀತ ಅಂತಾರೆ. ಹಾಗಾಗಿ ಈಶನನ್ನು ಗಣಪನನ್ನು ತೆಗೆದ ನಂತರ ಪಾಠ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ, ಇವತ್ತು ಪಾಠ ಮಾಡುವುದೂ ಕಷ್ಟ ಮತ್ತು ಪಾಠ ಮಾಡುವಂಥ ಮಂತ್ರಿಗಳ ಮಾತನ್ನು ಕೇಳುವುದೂ ಕಷ್ಟ ಅನ್ನುವಂಥ ಮಟ್ಟಕ್ಕೆ ನಾವತ್ತು ಬಂದ್ಬಿಟ್ಟು ಖಾಲಿ ಇರುವಂಥ ಕೃಷ್ಣನ ಕೂತ್ಕೊಂಡಿರುವಂಥ ಎದುರಿನ ಖಾಲಿ ತಕ್ಕಡಿಗೆ ಒಂದು ತುಳಸಿ ದಸವನ್ನು ಹಾಕಿದಂತೆ. ತಕ್ಷಣ ತುಳಸಿ ದಳ ಕೆಳಗೆ ಬಂತು, ಕೃಷ್ಣ ಮೇಲೆದ್ದು ಬಂದ್ಬಿಟ್ನಂತೆ. ಕೃಷ್ಣ ಒಂದು ಕಡೆಯಲ್ಲಿ ಭೂಮಿ ತೂಕದ ಕೃಷ್ಣ ಅಂತ ತಿಳ್ಕೊಂಡಂಥ ಕೃಷ್ಣ ಬಂಗಾರದ ಗಟ್ಟಿಗೆ, ಬಂಗಾರದ ಇಟ್ಟಿಗೆಗೆ ಬಗ್ಲಿಲ್ಲ, ಹೇಳಲಿಲ್ಲ ಮೇಲೆ. ಆದರೆ ಅವನ ಪತ್ನಿಯಾದಂಥ ರುಕ್ಮಿಣಿಯವಳು, ಆ ಸಾತ್ವಿಕ ಹೆಣ್ಣುಮಗಳು ಹಾಕಿರುವಂಥ ಒಂದೇ ಒಂದು ತುಳಸಿ ದಳಕ್ಕೆ ಆ ತುಳಸಿ ದಳ ಹಾಕಿದ ತಕ್ಕಡಿ ಕೆಳಗೆ ಬಂತಂತೆ, ಭೂಮಿ ತೂಕದ ಶ್ರೀಕೃಷ್ಣ ಮೇಲೆದ್ದು ಬಂದಂತೆ. ಆವಾಗ ನಾರದರು ಹೇಳಿದ್ರಂತೆ, ಈ ಸತ್ಯಭಾಮ ಅಹಂಕಾರ ಇದರಿಂದ ಕಡಿಮೆ ಆಯಿತು ಅಂತೇಳಿ. ನಮ್ಮ ಶ್ರೀಮಂತಿಕೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿರುವಂಥ ಶ್ರೀಮಂತಿಕೆ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಸಂಕೇತ ಇಡೀ ಜಗತ್ತಿಗೆ ಇದರಿಂದ ಪ್ರಕಟ ಆಯಿತು ಅಂತೇಳಿ ನಾರದರು ಹೊರಬಂದು ಹೇಳಿದರು ಅನ್ನೋದು ಇತಿಹಾಸದ ಕಥೆಗಳಲ್ಲೊಂದು. ಹಾಗಾಗಿ ಭಕ್ತಿ ಅನ್ನೋದು, ಶ್ರದ್ಧೆ ಅನ್ನೋದು, ನಂಬಿಕೆ ಅನ್ನೋದು ನಮ್ಮ ಬದುಕನ್ನು ಕಟ್ಟಿಕೊಡ್ಲಿಕ್ಕಿರುವಂಥ ಅವಕಾಶಗಳು ಅಂತ ಕೇಳ್ಕೊಂತ ಹೋಗ್ತಾ 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 ಆದರೆ ಏನಾಗ್ಬೋದು? ಏನಾಗ್ಬೋದು? ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಏನಾಗ್ಬೋದು? ಭಾಳ ಮುಖ್ಯವಾಗಿ ಕೈ ನೋವು ಬರುತ್ತೆ ಅಷ್ಟೇ. ಹಿಡ್ಕೊಂಡು ಹೋದ್ರೆ ಏನಾಗುತ್ತೆ, ಅರ್ಧ ಗಂಟೆ, ಒಂದು 15-20 ನಿಮಿಷ ಹಿಡ್ಕೊಂಡ್ರೆ ಕೈ ನೋವು ಬರುತ್ತೆ. ಹಿಂಗೆ ಹಿಡ್ಕೊಂಡು 3-4 ಗಂಟೆ ಕೇಳಿದ್ರೆ ಕೈ ಸೋಲುತ್ತೆ. 5-6 ಗಂಟೆ ಹಿಂಗೆ ಹಿಡ್ಕೊಂಡು ಕೇಳಿದ್ರೆ ಏನಾಗುತ್ತೆ, ಕೈ ಪ್ಯಾರಲಿಸಿಸ್ ಆಗುತ್ತೆ. ಹೌದಾ ಇಲ್ಲ? ಹಾಗಾಗಿ ಇದೊಂದು ಭಾರ. ಈ ಭಾರ ಮನುಷ್ಯನಿಗೆ ಯಾವ್ಯಾವ ಥರ ಭಾರ ಇರುತ್ತೆ ಅಂದರೆ, ಒಂದು ಅಧಿಕಾರದ ಭಾರ, ಒಂದು ಅಹಂಕಾರದ ಭಾರ, ಒಬ್ಬ ಶ್ರೀಮಂತಿಕೆಯ ಭಾರ ಇರ್ತದೆ. ಹಾಗಾಗಿ ಕೆಲವರು ನಾನು ತುಂಬ ತಿಳ್ಕೊಂಡಿರೋ ಅನ್ನೋ ಭಾರನೂ ಇರ್ತದೆ. ಆ ಭಾರವನ್ನು ಜೀವನದಲ್ಲಿ ಬರುವಂಥ, ಈಗ ಯಾಕೆಂದರೆ ಚಿಂತೆ ಚಿತೆ ಸತ್ತ ಮೇಲೆ ಸುಡುತ್ತೆ, ಚಿಂತೆ ಬದುಕಿದಾಗಲೇ ಸುಡುತ್ತೆ. ಹಾಗಾಗಿ ಈ ಚಿಂತೆ ಅನ್ನೋ ಭಾರಗಳನ್ನು ಇಡುವಂಥ ಒಂದು ಏನು ಮಾಡಬೇಕು, ಇದನ್ನು ಫಸ್ಟ್ ಭಾರನ ಏನು ಮಾಡಬೇಕು, ಸರಿಯಾಗಿ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಇಳಿಸ್ಬೇಕು. ಆ ಭಾರವನ್ನು ಇಳಿಸುವಂಥ ಕ್ಷೇತ್ರ ಅಂದರೆ ಗುರುಗಳ ಪಾದಗಳು ಅಂತ ಹೇಳಬೇಕು.
ಯಾಕೆ ಮಠಕ್ಕೆ ಬರ್ತೀವಿ, ಯಾಕೆ ನಾವು ಗುರುಗಳ ಹತ್ರ ಬರ್ತೀವಿ ಅಂದರೆ ಈ ಭಾರವನ್ನು ಇಳಿಸುವಂಥ ಒಂದು ಕ್ಷೇತ್ರ ಅಂದರೆ ಅದು ಗುರುಗಳ ಪಾದಗಳು ಅಂತ ಹೇಳಿ. ಏನು ಮಾಡ್ತಾರೆ ಗುರುಗಳು ನಮಗೆ ಅಂತ ಹೇಳಿ, ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸಂಸ್ಕಾರ ಅಂತ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕೆ ಆಗುತ್ತೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಶಿಲೆ ಆಗುತ್ತೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗುತ್ತೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವ ಆಗ್ತಾನೆ ಅಂತ. ಹಾಗಾಗಿ ಗುರುಗಳ ಪಾದಗಳಿಗೆ ಬಂದರೆ, ನಮ್ಮ ಮಠಗಳಿಗೆ ಬಂದರೆ ಏನು ಸಿಗ್ತದೆ ನಮಗೆ ಅಂದರೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ, ಒಳ್ಳೆಯ ಸಂಸ್ಕಾರ ಸಿಗ್ತದೆ.